ಹೇಗಿರುತ್ತೆ? ಲಕ್ಷಾಂತರ ಜಾಂಬಿಗಳು ತುಂಬಿಕೊಂಡಿರುವಂತ ಒಂದು ದೇಶದಲ್ಲಿ ಒಬ್ಬ ಹುಡುಗ ತನ್ನ ಫ್ರೆಂಡ್ಸ್ ಗಳ ಜೊತೆ ಒಂದು ಜಾಗನ ಹುಡ್ಕೊಂಡು ಹೋದ್ರೆ, ಹೌದು, ಇವತ್ ನಾವು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಅದ್ಭುತವಾಗಿರುವಂತ ಜಾಂಬಿ ಸರ್ವೈವಲ್ ಮೂವಿ. ಈ ಮೂವಿಲಿ ಬರೀ ಮನುಷ್ಯರಲ್ಲ, ಪ್ರಾಣಿಗಳು ಕೂಡ ಜಾಂಬಿಗಳಾಗ್ತವೆ. ಅಂದಂಗೆ ಮೂವಿ ಹೆಸರು ಜಾಂಬ್ 100 ಬಕೆಟ್ ಲಿಸ್ಟ್ ಆಫ್ ದ ಡೆಡ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ನಮ್ಗೊಬ್ಬ ಹುಡುಗನ್ನ ತೋರಿಸ್ತಾರೆ. ಇವನನ್ನ ನೂರಾರು ಜಾಂಬಿಸ್ಗಳು ಫಾಲೋ ಮಾಡ್ತಿರ್ತವೆ. ಇವನ್ಗಂತೂ ಇಲ್ಲೆಲ್ಲ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಆಗ ಸೀನ್ ಇಲ್ಲಿಂದ 1 ವರ್ಷಗಳ ಕಾಲ ಹಿಂದಕ್ಕೆ ಬರುತ್ತೆ. ಈ ಹುಡುಗನ ಹೆಸರು ಅಕಿರಾ ಟೆಂಡೋ ಅಂತ. ಮೊದ್ಲು ಇವನೊಬ್ಬ ರಗ್ಬಿ ಗೇಮ್ ನ ಪ್ಲೇಯರ್ ಆಗಿದ್ದ. ನಂತರ ಇವನು ಹೊರಗಡೆ ಬರ್ತಿದ್ದಂಗೆನೆ ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿ ಸಿಗ್ತಾನೆ. ಅವ್ರ ಜೊತೆ ಮಾತಾಡ್ಕೊಂಡು ಇವನು ಕೆಲಸ ಮಾಡುವಂತ ಜಾಗಕ್ಕೆ ಬರ್ತಾನೆ. ಆಕ್ಚುಲಿ ಇವನಿಗೆ ಅಡ್ವರ್ಟೈಸ್ ಅನ್ನ ಶೂಟ್ ಮಾಡುವಂತ ಒಂದು ಕಂಪನಿಲಿ ಕೆಲಸ ಸಿಕ್ಕಿರುತ್ತೆ. ಇಲ್ಲೇ ಕಂಪನಿಯ ಬಾಸ್ ನ ತೋರಿಸ್ತಾರೆ. ಆಫೀಸ್ಗೆ ಬಂದು ಅಕಿರಾಗಂತೂ ತುಂಬಾ ಸಂತೋಷ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಇಲ್ಲೇ ಕೆಲಸ ಮಾಡ್ತಿರುವಂತ ಉತೋರಿ ಅನ್ನೋ ಒಬ್ಳು ಹುಡುಗಿನೂ ಕೂಡ ಇವನಿಗೆ ಪರಿಚಯ ಆಗ್ತಾಳೆ. ನಂತರ ಇವನು ಕೆಲಸಕ್ಕೆ ಸೇರ್ಕೊಂಡಿರೋದ್ರಿಂದ ವೆಲ್ಕಮ್ ಪಾರ್ಟಿನ ಕೊಡ್ತಾರೆ. ಹಾಗೆ ಇಲ್ಲೇ ನಮ್ಗೆ ಟೀಮ್ ನ ಲೀಡರ್ ಆಗಿರುವಂತ ಕೊಸುಗಿ ಅನ್ನೋ ಒಬ್ಬ ವ್ಯಕ್ತಿನೂ ಕೂಡ ಪರಿಚಯ ಆಗ್ತಾನೆ. ನಾನು ಎಂತ ಒಂದು ಒಳ್ಳೆ ಕಂಪನಿಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಅಕಿರಾ ತುಂಬಾ ಸಂತೋಷ ಪಡ್ತಾ ಮನೆಗೆ ಹೋಗೋದಕ್ಕೆ ನೋಡ್ತಾನೆ. ಆದ್ರೆ ಟೀಮ್ ಲೀಡರ್ ಮಾತ್ರ ಮತ್ತೆ ಎಲ್ಲರೂ ಆಫೀಸ್ಗೆ ನಡೀರಿ ಅಂತ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಕಿರಾಗೆ ಮೊದಲನೇ ದಿನನೇ ಓವರ್ ಟೈಮ್ ಕೆಲಸ ಸಿಕ್ಬಿಡುತ್ತೆ. ಇವನಿಗೆ ಎಷ್ಟು ಕೆಲಸ ಕೊಟ್ಟಿರ್ತಾರೆ ಅಂತಂದ್ರೆ ಕೆಲಸ ಮಾಡ್ತಾ ಮಾಡ್ತಾ ರಾತ್ರಿ ಎಲ್ಲ ಆಫೀಸ್ ನಲ್ಲೇ ಕಳೆದು ಮಾರನೇ ದಿನ ಬೆಳಗ್ಗೆ ಮನೆಗ್ ಬರ್ತಾನೆ. ಇಷ್ಟೇ ಅಲ್ಲ, ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಹೋದ್ರೆ ಇವನೊಬ್ಬ ಹೊಸ ಹುಡುಗ ಅಂತ ಎಲ್ಲಾ ಕೆಲ್ಸನೂ ಇವನಿಗೆನೆ ಕೊಟ್ಬಿಡ್ತಾರೆ. ಕಾಲ ಕಳೀತಾ ಕಳೀತಾ ಕೆಲಸ ಎಷ್ಟು ಜಾಸ್ತಿ ಆಗೋಗುತ್ತೆ ಅಂತಂದ್ರೆ ಇವನು ಮನೆಗ್ ಹೋಗೋದನ್ನೇ ಬಿಟ್ಟು ಆಫೀಸ್ ನಲ್ಲೇ ಕಾಲ ಕಳೀತಿರ್ತಾನೆ. ಇದೆಲ್ಲದರ ಮಧ್ಯದಲ್ಲಿ ಇವನ ಟೀಮ್ ಲೀಡರ್ ಆಗಿರುವಂತ ಕೊಸೋಗಿ ಇವನ್ ಏನೇ ಕೆಲಸ ಮಾಡಿದ್ರು ಒಪ್ಕೊಳ್ತಿರೋದಿಲ್ಲ. ಬಾಯಿಗೆ ಬಂದಂಗ್ ಬೈತಿರ್ತಾನೆ. ಅದಕ್ಕೆ ಇವನ ಕಷ್ಟನ ಹಂಚ್ಕೊಳ್ಳೋದಕ್ಕೆ ಇವನ ಕ್ಲೋಸ್ ಫ್ರೆಂಡ್ ಆಗಿರುವಂತ ಕೆಂಚೋ ಹತ್ರ ಬರ್ತಾನೆ. ಕೆಂಚೋಗೆ ಇವನ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಇರುತ್ತೆ, ಯಾವುದೇ ತರದ ಟೆನ್ಷನ್ ಇರೋದಿಲ್ಲ. ಇಲ್ಲಿ ಅಕಿರಾ ಇವನ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತಿದ್ರೆ ಕೆಂಚೋ ಮಾತ್ರ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ತಿರೋದಿಲ್ಲ. ಇವನ್ ಪಾಡಿಗೆ ಇವನು ಫೋನ್ ನೋಡ್ತಿರ್ತಾನೆ. ಇದರಿಂದ ಇವನ್ ಜೊತೆನೂ ಕೂಡ ಜಗಳ ಮಾಡ್ಕೊಂಡು ಇಬ್ರು ಕೂಡ ದೂರ ಆಗೋಗ್ತಾರೆ. ನಂತರ ಅಕಿರಾ ಅರ್ಧಂಬರ್ಧ ನಿದ್ದೆಲೆ ಕೆಲಸ ಮಾಡುವಂತ ಜಾಗಕ್ಕೆ ಬಂದು ಉತೋರಿನ ನೋಡ್ತಿರ್ತಾನೆ. ಅದನ್ನ ಇವಳು ಕೂಡ ನೋಡಿ ಬಂದು ಕೇಳ್ತಾಳೆ, ಏನಾಯ್ತು ಅಂತ. ನಿಮ್ಮನ್ನ ನೋಡಿ ಹೇಗೆ ಕೆಲಸನ ಮಾಡೋದು ಅಂತ ಕಲ್ತ್ಕೋತಿದ್ದೀನಿ ಅಂತ ಹೇಳ್ತಾನೆ. ಆಗ ಇವಳು ಬೇಜಾರ್ ಮಾಡ್ಕೊಂಡು ಒಂದು ವಿಷಯನ ಹೇಳ್ತಾಳೆ. ನನ್ ರೀತಿ ಮಾತ್ರ ಯಾವತ್ತೂ ಆಗೋದಕ್ಕೆ ಹೋಗ್ಬೇಡ, ನಿನ್ ಜೀವನದಲ್ಲಿ ನಿನ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾತ್ರ ಮಾಡು ಅಂತ ಹೇಳಿ ಜ್ಯೂಸ್ ಅನ್ನ ಕೊಟ್ಟು ಹೋಗ್ತಾಳೆ. ಹಾಗೆ ಲೀಡರ್ ನ ಟಾರ್ಚರ್ ಕೂಡ ಜಾಸ್ತಿ ಆಗ್ತಿರುತ್ತೆ. ಇನ್ನು 2 ದಿನಗಳಾದ್ಮೇಲೆ ಮಾಡ್ಬೇಕಾಗಿರುವಂತ ಕೆಲ್ಸನ ಇವತ್ತೇ ಮಾಡ್ ಹೋಗು ಅಂತ ಹೇಳ್ತಿರ್ತಾನೆ. ಇದೆಲ್ಲ ಆಗ್ತಿಲ್ಲ, ಕೆಲ್ಸನ ಬಿಟ್ಬಿಡೋಣ ಅಂತಂದ್ರೆ ಅದು ಕೂಡ ಸಾಧ್ಯ ಇಲ್ಲ. ತುಂಬಾ ಕಷ್ಟಪಟ್ಟ ಮೇಲೆ ಕೆಲ್ಸ ಸಿಕ್ಕಿರೋದು. ಅದಕ್ಕೆ ಇವನು ಟ್ರೈನ್ಗೆ ವೇಟ್ ಮಾಡ್ತಿರ್ಬೇಕಾದ್ರೆ ಅನ್ನಿಸ್ತಿರುತ್ತೆ ಇದನ್ನೆಲ್ಲ ತಡ್ಕೊಳ್ಳೋದ್ರ ಬದಲು ಸತ್ತೋಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಆಗ ಇವನ ಹಿಂದೆ ಒಬ್ಬ ವ್ಯಕ್ತಿ ವಿಚಿತ್ರವಾಗಿ ನಡ್ಕೊಂಡು ಹೋಗ್ತಿರ್ತಾನೆ. ನಂತರ ಮಾರನೇ ದಿನ ಪ್ರತಿದಿನ ತರನೆ ಕೆಲ್ಸಕ್ಕೆ ರೆಡಿ ಆಗಿ ಹೊರಗಡೆ ಬಂದು ನೋಡಿದ್ರೆ ಆ ವಯಸ್ಸಾಗಿರುವಂತ ವ್ಯಕ್ತಿ ಯಾರನ್ನೋ ತಿಂತಿರ್ತಾನೆ. ಅವರ ಮುಖ ನೋಡಿದ್ರೆ ತುಂಬಾ ಭಯಂಕರವಾಗಿ ಕಾಣ್ತಿರ್ತಾರೆ. ಅದಕ್ಕೆ ಅವರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡಿದ್ರೆ ಅದೇ ರೀತಿ ಇರುವಂತ ನೂರಾರು ಜನರು ಇವನ ಹಿಂದೆ ಬಿದ್ಬಿಟ್ಟಿರ್ತಾರೆ. ಹೌದು, ಇದೇ ಸೀನನ್ನ ನಾವು ಮೂವಿಯ ಮೊದಲಲ್ಲಿ ನೋಡಿದ್ದು. ಇದು ಪ್ರೆಸೆಂಟ್ ಡೇ. ಅವರಿಂದೆಲ್ಲ ತಪ್ಪಿಸ್ಕೊಂಡು ಟೆರೆಸ್ ನ ಮೇಲೆ ಗೇಟ್ ಇಂದ ಈ ಕಡೆ ಬಂದಾಗ ನೋಡಿದ್ರೆ ಒಂದು ಪ್ಲೇನ್ ಕೂಡ ಕ್ರಾಶ್ ಆಗೋದಕ್ಕೆ ಹೋಗ್ತಿರುತ್ತೆ. ನಂತರ ಸುತ್ತಮುತ್ತ ನೋಡಿದಂತ ಇವನಿಗೆ ನಿಧಾನವಾಗಿ ರಿಯಲೈಸ್ ಆಗುತ್ತೆ ಈ ಪ್ರಪಂಚದಲ್ಲಿ ಜಾಂಬಿ ವೈರಸ್ ಹರಡ್ಬಿಟ್ಟಿದೆ ಅಂತ. ಇದರಿಂದ ಇವನ್ಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ಇನ್ಮುಂದೆ ನಾನು ಕೆಲ್ಸಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ ಅಂತ. ಇದು ವೈರಸ್ ಹರಡಿ ಮೊದಲನೇ ದಿನ. ಈಗ ಅಕಿರಾ 1 ವರ್ಷಗಳ ನಂತರ ತುಂಬಾನೇ ಸಂತೋಷವಾಗಿರ್ತಾನೆ. ಅದೇ ಸಮಯಕ್ಕೆ ಇವನ ಬ್ಯಾಗ್ ನಲ್ಲಿದ್ದಂತ ಜ್ಯೂಸ್ ಬಾಟಲ್ ನ ನೋಡಿ ಇದನ್ನ ಕೊಟ್ಟಂತ ಉತೋರಿ ನೆನಪು ಇವನಿಗೆ ಕಾಡ್ತಿರುತ್ತೆ. ಇಂಥ ಸಮಯದಲ್ಲಿ ಅವಳು ಏನ್ ಮಾಡ್ತಿದ್ದಾಳು ಅಂತ ಅದಕ್ಕೆ ಮೆಸೇಜ್ ಮಾಡ್ತಾನೆ. ಆಗ ಉತೋರಿನೂ ಕೂಡ ಬೇಗ ಬಾ ಅಂತ ಅವಳಿರುವಂತ ಲೊಕೇಶನ್ ನ ಕಳಿಸ್ತಾಳೆ. ಆದ್ರೆ ಇವನಿರುವಂತ ಬಿಲ್ಡಿಂಗ್ ನಲ್ಲೇ ಒಬ್ರು ಪ್ರೆಗ್ನೆಂಟ್ ಲೇಡಿ ಹಾಗೆ ಇವರ ಹಸ್ಬೆಂಡ್ ಕೂಡ ಇರ್ತಾರೆ. ಆದ್ರಿಂದ ಇವನು ಕೇಳ್ತಾನೆ, ನಾನು ಹೊರಗಡೆ ಹೋಗ್ತಿದ್ದೀನಿ, ಬರ್ಬೇಕಾದ್ರೆ ನಿಮ್ಗೆ ಏನಾದ್ರು ತರಲಾ ಅಂತ. ಇವರು ಕೂಡ ನೂಡಲ್ಸ್ ಹಾಗೆ ಫ್ರೂಟ್ ಅನ್ನ ತಗೊಂಡ್ ಬಾ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಇವನು ಸೈಕಲ್ ನಲ್ಲಿ ಹೋಗ್ತಿದ್ರೆ ಇವನ ಹಿಂದೆ ನೂರಾರು ಜಾಂಬಿಸ್ಗಳು ಬಿದ್ಬಿಟ್ಟಿರ್ತವೆ. ಆದ್ರೂ ಕೂಡ ಇವನು ತಪ್ಪಿಸ್ಕೊಂಡು ಉತೋರಿ ಕಳಿಸಿದಂತ ಲೊಕೇಶನ್ ಗೆ ಬಂದು ತಲುಪ್ತಾನೆ. ಅವಳ ಮನೆ ಒಳಗಡೆ ಬಂದಾಗ ಇವಳೇನೋ ಸಿಗ್ತಾಳೆ. ಆದ್ರೆ ಈ ಮನೆಯಲ್ಲಿ ಇವಳೊಬ್ಳೆ ಇರೋದಿಲ್ಲ. ಜಾಂಬಿ ಆಗಿ ಕನ್ವರ್ಟ್ ಆಗಿರುವಂತ ಇವರ
ಕಂಪನಿಯ ಬಾಸ್ ಕೂಡ ಇರ್ತಾನೆ. ಇವನೊಬ್ಬ ರಗ್ಬಿ ಪ್ಲೇಯರ್ ಆಗಿರೋದ್ರಿಂದ ಆ ಜಾಂಬಿನ ತಡಿತಾನೆ. ಹಾಗೆ ಇವನಿಗೊಂದು ಫೋಟೋ ಕಾಣಿಸುತ್ತೆ. ಕಂಪನಿಯ ಬಾಸ್ ಆಗಿ ಉತೋರಿ ಇಬ್ರು ಕೂಡ ಸೀಕ್ರೆಟ್ ಆಗಿ ಮದ್ವೆ ಆಗೋಗಿರ್ತಾರೆ. ಇದರಿಂದ ಇವನು ದುಃಖ ಪಡ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಉತೋರಿನೂ ಕೂಡ ಜಾಂಬಿ ಆಗೋದಕ್ಕೆ ಶುರು ಆಗ್ತಾಳೆ. ಹೌದು, ಇವಳು ಕೂಡ ಇನ್ಫೆಕ್ಟ್ ಆಗೋಗಿದ್ದಾಳೆ. ಅಟ್ಯಾಕ್ ಮಾಡೋದಕ್ಕೆ ಬಂದಂತ ಅವಳಿಂದ ತಪ್ಪಿಸ್ಕೊತಾನೆ. ಆದ್ರೆ ಇವನಿಗೆ ತುಂಬಾ ದುಃಖ ಆಗ್ತಿರುತ್ತೆ. ಯಾಕೆ ಅಂತಂದ್ರೆ ಇವನು ಉತೋರಿನ ಇಷ್ಟಪಡ್ತಿದ್ದ. ನಂತರ ಇವನು ಬಿಲ್ಡಿಂಗ್ ಗೆ ಬಂದು ನೋಡಿದ್ರೆ ಆ ಪ್ರೆಗ್ನೆಂಟ್ ಲೇಡಿ ಹಾಗೆ ಅವರ ಹಸ್ಬೆಂಡ್ ಇದ್ದಂತ ಮನೆ ಎಲ್ಲನೂ ಕೂಡ ಚಲ್ಲಾಪಿಲ್ಲಿ ಆಗೋಗಿರುತ್ತೆ. ಅಂದ್ರೆ ಜಾಂಬಿಸ್ಗಳು ಅವರಿಬ್ಬರನ್ನ ಸಾಯಿಸ್ಬಿಟ್ಟಿರ್ತವೆ. ಅವರು ಕೇಳದಂತ ಫ್ರೂಟ್ ಹಾಗೆ ನೂಡಲ್ಸ್ ಏನೋ ತಂದಿದ್ದಾನೆ. ಆದ್ರೆ ಅವ್ರು ಇಲ್ದೇ ಇರೋದ್ರಿಂದ ಇವನಿಗೆ ತುಂಬಾನೇ ದುಃಖ ಆಗ್ತಿರುತ್ತೆ. ಹಾಗೆ ಇವನಿಗೆ ಆಫೀಸ್ ನಲ್ಲಿ ಇರ್ಬೇಕಾದ್ರೆ ಉತೋರಿ ಒಂದು ಮಾತನ್ನೇ ಹೇಳಿದ್ಲಲ್ಲ, ನಿನ್ನ ಜೀವನದಲ್ಲಿ ನಿನಗೆ ಏನಿಷ್ಟನೋ ಅದನ್ನೇ ಮಾಡು ಅಂತ. ಆದ್ರಿಂದ ಇವನು ಕೂಡ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ತಿರ್ತಾನೆ. ನಾನು ಜಾಂಬಿ ಆಗೋದಕ್ಕಿಂತ ಮುಂಚೆ ನನಗೆ ಇಷ್ಟ ಆಗಿರುವಂತ ಕೆಲ್ಸನ ಏನೇನೆಲ್ಲ ಮಾಡ್ಬೇಕು ಅಂತ. ನಂತರ ಇದು ಜಾಂಬಿ ವೈರಸ್ ಹರಡಿ 2ನೇ ದಿನ. ಮೊದಲನೇದಾಗಿ ಇವನು ಮನೆನೆಲ್ಲ ಕ್ಲೀನ್ ಮಾಡ್ತಾನೆ. ಯಾಕೆಂತಂದ್ರೆ ಇವನ ಲಿಸ್ಟ್ ನಲ್ಲಿ ಇದನ್ನು ಕೂಡ ಹಾಕೊಂಡಿದ್ದ. ಅಲ್ಲಿಂದ ಸೂಪರ್ ಮಾರ್ಕೆಟ್ ಗೆ ಬಂದು ಫುಡ್ ಐಟಮ್ ಗಳನ್ನೆಲ್ಲ ತಗೋತಾನೆ. ಹಾಗೆ ಮನೆಗೆ ಹೋಗ್ತಿರ್ಬೇಕಾದ್ರೆ ಒಂದು ಸಲೂನ್ ಕಾಣಿಸಿ ಒಳಗಡೆ ಬಂದು ಇವನ ಹೇರ್ ಗೆ ಕಲರ್ ಅನ್ನ ಹಾಕೊಂಡು ಟ್ರೈ ಮಾಡ್ತಿರ್ತಾನೆ. ಇದರಿಂದ ಇನ್ನೊಂದು ವಿಶ್ ಕೂಡ ಕಂಪ್ಲೀಟ್ ಆಗುತ್ತೆ. ಹಾಗೆ ಒಂದು ಬಿಲ್ಡಿಂಗ್ ನ ಮೇಲೆ ಇವನ ಪೇಂಟಿಂಗ್ ಅನ್ನ ಮಾಡ್ಕೊಂಡು ಮತ್ತೊಂದು ವಿಷ್ ಅನ್ನು ಕೂಡ ಕಂಪ್ಲೀಟ್ ಮಾಡ್ಕೋತಾನೆ. ಇದಾದ್ಮೇಲೆ ಒಂದು ಅಂಗಡಿಲಿ ಪಟಾಕಿಗಳು ಸಿಕ್ಕಿ ಅದನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ರೋಡ್ ನಲ್ಲಿ ಒಂದು ಬೈಕ್ ಕಾಣಿಸಿ ಅದನ್ನು ಕೂಡ ರೈಡ್ ಮಾಡ್ತಾ ಮತ್ತೊಂದು ವಿಷಯನು ಕೂಡ ನೆರವೇರಿಸ್ಕೊತಾನೆ. ನಂತರ ರಾತ್ರಿ ಆಗುತ್ತೆ. ಇವನಿಗೆ ಸಿಕ್ಕಿರುವಂತ ಪಟಾಕಿಗಳನ್ನೆಲ್ಲ ಹೊಡಿತಾ ತುಂಬಾನೇ ಎಂಜಾಯ್ ಮಾಡ್ತಾನೆ. ಆದ್ರೆ ಒಂಟಿತನದಿಂದ ಇವನಿಗೆ ಎಷ್ಟು ಬೇಜಾರಾಗ್ತಿರುತ್ತೆ ಅಂತಂದ್ರೆ ಅದನ್ನ ಹೇಳ್ಕೊಳ್ಳೋದಕ್ಕೂ ಕೂಡ ಇವನ್ ಜೊತೆ ಯಾರು ಇರೋದಿಲ್ಲ. ಇದು ಜಾಂಬಿ ವೈರಸ್ ಹರಡಿ 5ನೇ ದಿನ. ಅಕಿರಾ ಮೀಟ್ ಅನ್ನ ಬೇಯಿಸ್ಕೊಂಡು ತಿನ್ನೋದಕ್ಕೆ ನೋಡ್ತಾನೆ. ಆದ್ರೆ ಸಾಸ್ ಇರೋದಿಲ್ಲ. ಅದಕ್ಕೆ ಸಾಸ್ ಅನ್ನ ತಗೊಳ್ಳೋದಕ್ಕೆ ಒಂದು ಶಾಪ್ ಗೆ ಬಂದು ಇವನಿಗೆ ಬೇಕಾಗಿರುವಂತ ವಸ್ತುಗಳನ್ನೆಲ್ಲ ತಗೊಳ್ತಿರ್ತಾನೆ. ಅದೇ ಸಮಯಕ್ಕೆ ಸ್ಟೋರ್ ನಲ್ಲಿ ಏನೋ ಸೌಂಡ್ ಕೇಳಿಸ್ತು ಅಂತ ಸ್ವಲ್ಪ ಮುಂದೆ ಬಂದ್ರೆ ಯಾರೋ ಇವನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವನೊಬ್ಬ ಜಾಂಬಿ ಅಂತ ಅನ್ಕೊಂಡು ಜಾಂಬಿ ಅಲ್ಲ ಅಂತ ಗೊತ್ತಾದ್ಮೇಲೆ ಸುಮ್ನ ಆಗ್ತಾರೆ. ನೋಡಿದ್ರೆ ಅಟ್ಯಾಕ್ ಮಾಡಿದ್ದು ಒಬ್ಳು ಹುಡುಗಿ. ಇವನಂತೂ ಅವಳನ್ನ ನೋಡ್ತಾನೆ ನಿಂತ್ಕೊಬಿಡ್ತಾನೆ. ಇಲ್ಲಿ ಹುಡುಗಿಗೆ ತುಂಬಾ ವಿಚಿತ್ರ ಅನ್ನಿಸ್ತಿರುತ್ತೆ. ಇಂತ ಒಂದು ಸಮಯದಲ್ಲಿ ಯಾರಾದ್ರೂ ಸಾಸ್ ತಗೊಳ್ಳೋದಕ್ಕೆ ಹೊರಗಡೆ ಬರ್ತಾರ ಅಂತ. ಅದೇ ಸಮಯಕ್ಕೆ ಹೊರಗಡೆ ಒಂದು ಜಾಂಬಿ ಒಬ್ಬ ವ್ಯಕ್ತಿನ ಸಾಯಿಸ್ತಿರೋದನ್ನ ನೋಡಿ ಅಕಿರಾ ವ್ಯಕ್ತಿನ ಕಾಪಾಡೋದಕ್ಕೆ ಹೋಗಿ ಜಾಂಬಿ ಹತ್ರ ಇವನೇ ಸಿಗಾಕೋಬಿಡ್ತಾನೆ. ಆಗ ಈ ಹುಡುಗಿ ಅಟ್ಯಾಕ್ ಮಾಡೋದಕ್ಕೆ ಬಂದಂತ ಜಾಂಬಿಗೆ ಚೆನ್ನಾಗಿ ಹೊಡೆದು ಅದನ್ನ ಸಾಯಿಸ್ಬಿಡ್ತಾಳೆ. ಆದ್ರೆ ಮತ್ತೊಂದು ಜಾಂಬಿ ಬಂದ್ಬಿಡುತ್ತೆ. ಇದರಿಂದ ಸೌಂಡ್ ಮಾಡುವಂತ ಡಿವೈಸ್ ಅನ್ನ ಆ ಕಡೆಗೆ ಎಸಿತಿದ್ದಂಗೆನೆ ಜಾಂಬಿನೂ ಕೂಡ ಡಿವೈಸ್ ಅನ್ನ ಫಾಲೋ ಮಾಡ್ಕೊಂಡು ಹೊಟ್ಟೋಗುತ್ತೆ. ಅಕಿರಾ ಅಂತೂ ಈ ಹುಡುಗಿನ ನೋಡಿ ತುಂಬಾನೇ ಇಂಪ್ರೆಸ್ ಆಗೋಗಿರ್ತಾನೆ. ಆದ್ರೆ ಈ ಹುಡುಗಿ ಮಾತ್ರ ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ. ಯಾರೋ ಗೊತ್ತಿಲ್ಲದೆ ಇರುವಂತ ವ್ಯಕ್ತಿಗೋಸ್ಕರ ತನ್ನ ಜೀವನ ಅಪಾಯದಲ್ಲಿ ಸಿಗಿಸ್ಕೊಳ್ಳುವಂತ ಜನರನ್ನ ಕಂಡ್ರೆ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಇಲ್ಲಿಂದ ಹೊಟ್ಟೋಗ್ತಾಳೆ. ನಂತರ ಇವನು ಮನೆಗೇನು ಸೇಫ್ ಆಗಿ ಬಂದು ತಲುಪ್ತಾನೆ. ಆದ್ರೆ ಫೋಟೋದಲ್ಲಿರುವಂತ ಕೆಂಚೋನ ನೋಡಿ ಇವನಿಗೆ ಯೋಚನೆ ಶುರು ಆಗೋಗುತ್ತೆ, ಅವನು ಬದುಕಿದಾನೋ ಇಲ್ವೋ ಅಂತ. ಆಗ ನಮ್ಗೆ ಈ ಕಡೆ ಕೆಂಚೋನ ತೋರಿಸ್ತಾರೆ. ಇವನೊಂದು ಹೋಟೆಲ್ ನಲ್ಲಿ ಸಿಗಾಕೋಬಿಟ್ಟಿರ್ತಾನೆ. ಈ ಜಾಗದಲ್ಲಿ ತುಂಬಾ ಜಾಂಬಿಸ್ ಗಳೆಲ್ಲ ಇರ್ತವೆ. ಅದೇ ಸಮಯಕ್ಕೆ ಅಕಿರಾ ಇವನಿಗೆ ಕಾಲ್ ಮಾಡಿ ಕೇಳ್ತಾನೆ ಸೇಫ್ ಆಗಿದ್ಯಾ ಅಂತ. ಇದರಿಂದ ಕೆಂಚೋ ತುಂಬಾನೇ ಎಮೋಷನಲ್ ಆಗೋಗ್ತಾನೆ. ಹಾಗೆ ಹೇಳ್ತಾನೆ, ಹೌದು, ಸ್ವೀಟ್ ಹೋಮ್ ಅನ್ನೋ ಒಂದು ಹೋಟೆಲ್ ನಲ್ಲಿ ಸೇಫ್ ಆಗಿದ್ದೀನಿ. ಆದ್ರೆ ಈ ಹೋಟೆಲ್ ನಲ್ಲಿ ತುಂಬಾನೇ ಜಾಂಬಿಸ್ ಗಳು ಇದಾವೆ ಅಂತ. ಇದರಿಂದ ಅಕಿರಾ ಹೇಳ್ತಾನೆ, ನಾನ್ ನಿನ್ನ ಹತ್ರ ಬರ್ತಿದ್ದೀನಿ ಅಂತ. ನಂತರ ನಮ್ಗೆ ತೋರಿಸ್ತಾರೆ ಅಕಿರಾ ಎಲ್ಲಾ ಪ್ರಿಪೇರ್ ಅನ್ನ ಮಾಡ್ಕೊಂಡು ಸ್ವೀಟ್ ಹೋಮ್ ಹೋಟೆಲ್ ಹತ್ರ ಹೋಗ್ತಿರ್ತಾನೆ. ಆದ್ರೆ ಇವನ ಹಿಂದೆ ತುಂಬಾ ಜಾಂಬಿಸ್ ಗಳೆಲ್ಲ ಬಿದ್ಬಿಟ್ಟಿರ್ತವೆ. ಈ ಕಡೆ ಕೆಂಚೋ ಇವನ ರೂಮ್ ಇಂದ ಹೊರಗಡೆ ಬರೋದಕ್ಕೆ ನೋಡಿದ್ರೆ ಆಗ್ತಾನೆ ಇರೋದಿಲ್ಲ. ತುಂಬಾ ಜಾಂಬಿಸ್ ಗಳೆಲ್ಲ ಇರ್ತವೆ. ಅದೇ ಸಮಯಕ್ಕೆ ಅಕಿರಾನು ಕೂಡ ಹೋಟೆಲ್ ಇರುವಂತ ಜಾಗದ ಹತ್ರ ಬಂದು ನೋಡ್ತಾನೆ. ಈ ಜಾಗದಲ್ಲಿ ಇನ್ನೂ ಕೂಡ ಜಾಸ್ತಿ ಜಾಂಬಿಸ್ ಗಳು ಇರ್ತವೆ. ಆದ್ರೆ ಇವನ್ ಜೊತೆ ಒಂದು ಸ್ಪೀಕರ್ ತಂದಿರ್ತಾನೆ. ಆ ಸ್ಪೀಕರ್ ಅನ್ನ ಜಾಂಬಿಸ್ ಗಳ ಮಧ್ಯೆ ಎಸ್ತು ಸಾಂಗ್ ಅನ್ನ ಪ್ಲೇ ಮಾಡ್ತಿದ್ದಂಗೆನೆ ಎಲ್ಲಾ ಜಾಂಬಿಸ್ ಗಳು ಆ ಕಡೆಗೆ ಅಟ್ರಾಕ್ಟ್ ಆಗೋಗ್ತವೆ. ಈ ಸಮಯನ ಉಪಯೋಗಿಸ್ಕೊಂಡು ಅಕಿರಾ ತುಂಬಾ ಕಷ್ಟಪಟ್ಟು ಹೇಗೋ ಮಾಡಿ ಹೋಟೆಲ್ ನ ಒಳಗಡೆ ಬರ್ತಾನೆ. ಈ ಕಡೆ ಕೆಂಚೋ ಹೊರಗಡೆ ಜಾಂಬಿಸ್ ಗಳ ಸೌಂಡ್ ಬರ್ತಿಲ್ಲ ಅಂತ ಹೊರಗಡೆ ಬಂದು ನೋಡಿದ್ರೆ ಯಾವ ಜಾಂಬಿಸ್ ಗಳು ಇರೋದಿಲ್ಲ. ಆಗ ಇಲ್ಲಿಗೆ ಅಕಿರಾ ಬಂದಿದ್ದನ್ನ ನೋಡಿ ಇವನಿಗೆ ತುಂಬಾನೇ ಸಂತೋಷ ಆಗುತ್ತೆ. ನಂತರ ಇವರಿಬ್ರು ಕೂಡ ಅವತ್ತು ಜಗಳ ಮಾಡಿದಕ್ಕೆ ಒಬ್ರಿಗೊಬ್ರು ಸಾರಿ ಕೇಳ್ಕೊತಾರೆ. ಆದ್ರೆ ಅಷ್ಟೊತ್ತಿಗೆ ಜಾಂಬಿಸ್ ಗಳು ಕೂಡ ಇಲ್ಲಿಗೆ ಬಂದು ತಲುಪಿಟ್ಟಿರ್ತವೆ. ಇದರಿಂದ ತುಂಬಾ ಕಷ್ಟಪಟ್ಟು ಅವುಗಳಿಂದ ತಪ್ಪಿಸ್ಕೊಂಡು ಟೆರೆಸ್ ನ ಮೇಲೆ ಬಂದು ಡೋರ್ ಅನ್ನ ಲಾಕ್ ಮಾಡ್ಬಿಡ್ತಾರೆ. ನಂತರ ನೋಡಿದ್ರೆ ಇವರು ತುಂಬಾ ಫುಡ್ ಗಳನ್ನೆಲ್ಲ ತಿಂತ ಎಂಜಾಯ್ ಮಾಡ್ತಾ ಇರ್ತಾರೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಜಾಂಬಿಸ್ ಗಳು ಇಲ್ದೇ ಇರುವಂತ ರೂಮ್ ಗೆ ಬಂದು ತಲುಪಿರ್ತಾರೆ. ಇದೆಲ್ಲ ಆದ್ಮೇಲೆ ಕೆಂಚೋ ಅಕಿರಾ ಬರ್ದಿರುವಂತ ಬುಕ್ ನ ಲಿಸ್ಟ್ ಅನ್ನ ನೋಡ್ತಿರ್ತಾನೆ. ಅದ್ರಲ್ಲಿ ಅವನು ಬರ್ದಿರ್ತಾನೆ, ನನ್ನ ಫ್ರೆಂಡ್ ಹತ್ರ ಹೋಗಿ ಅವನ್ಗೆ ಸಾರಿ ಕೇಳ್ಬೇಕು ಅಂತ. ಅದನ್ನ ನೋಡಿ ಇವನು ತುಂಬಾನೇ ಎಮೋಷನಲ್ ಆಗೋಗ್ತಾನೆ. ಹಾಗೆ ಇಬ್ರು ಕೂಡ ಡಿಸೈಡ್ ಮಾಡ್ತಾರೆ ಇನ್ಯಾವತ್ತೂ ಜಗಳ ಆಡಬಾರ್ದು, ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳಾಗಿರ್ಬೇಕು ಅಂತ. ಆಗ ಅಕಿರಾಗೆ ನೆನಪಾಗಿ ಹೇಳ್ತಾನೆ, ನಾನು ಸೂಪರ್ ಹೀರೋ ಆಗಿ ಕಷ್ಟದಲ್ಲಿರುವಂತ ಜನರನ್ನ ಕಾಪಾಡ್ಬೇಕು ಅಂತ. ಯಾಕೆಂತಂದ್ರೆ ಚಿಕ್ಕ ವಯಸ್ಸಿಂದಾನು ಈ
ಆಸೆ ಇತ್ತು ಅಂತ ಅಂದಾಗ ಕೆಂಚನು ಕೂಡ ಇವನಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಬುಕ್ ನಲ್ಲೂ ಕೂಡ ಲಿಸ್ಟ್ ಅನ್ನ ಸೇರಿಸ್ತಾನೆ, ನಾನು ಸೂಪರ್ ಹೀರೋ ಆಗ್ಬೇಕು ಅಂತ. ನಂತರ ಇದು ಜಾಂಬಿ ವೈರಸ್ ಸ್ಟಾರ್ಟ್ ಆಗಿ 6ನೇ ದಿನ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವಂತ ಜಾಂಬಿಸ್ ಗಳ ವಿಡಿಯೋನ ಕೆಂಚೋ ನೋಡ್ತಿರ್ಬೇಕಾದ್ರೆ ಅಕೀರಾ ಹೇಳ್ತಾನೆ, ನಾವು ಮರೀನ್ ಅಕ್ವೇರಿಯಂ ಅನ್ನೋ ಒಂದು ಜಾಗಕ್ಕೆ ಹೋಗ್ಬೇಕು. ಆ ಜಾಗದಲ್ಲಿ ಡೈವಿಂಗ್ ಸೂಟ್ ಗಳು ಸಿಗ್ತವೆ. ಆ ಸೂಟ್ ಅನ್ನ ಹಾಕೊಂಡಿರ್ಬೇಕಾದ್ರೆ ಶಾರ್ಕ್ ಕಚ್ಚಿದ್ರು ಏನೂ ಆಗೋದಿಲ್ಲ. ಅದಕ್ಕೆ ನಾನು ಅದನ್ನ ಹಾಕೊಂಡು ಜನರನ್ನ ಜಾಂಬಿಸ್ ಗಳಿಂದ ಕಾಪಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ಜಾಗದಲ್ಲಿ ತುಂಬಾ ಮೀನುಗಳು ಇದಾವೆ, ಊಟಕ್ಕೂ ಕೂಡ ನಮ್ಗೆ ಕೊರತೆ ಆಗೋದಿಲ್ಲ ಅಂತ. ನಂತರ ಇವರಿಬ್ರು ಆ ಜಾಗಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಬಿಲ್ಡಿಂಗ್ ಇಂದ ಹೊರಗಡೆ ಬರ್ತಾರೆ. ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಒಂದಷ್ಟು ವಸ್ತುಗಳನ್ನ ತಗೊಳ್ಬೇಕು ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ತುಂಬಾ ಜಾಂಬಿಸ್ ಗಳೆಲ್ಲ ಇರ್ತವೆ. ಅದೇ ಸಮಯಕ್ಕೆ ಇಲ್ಲೇ ಇವರಿಗೆ ಒಂದು ಕ್ಯಾಂಪರ್ ವ್ಯಾನ್ ಕೂಡ ಕಾಣಿಸುತ್ತೆ. ಮೊದಲು ನಾವು ವಸ್ತುಗಳನ್ನ ತಗೊಳ್ಬೇಕು ಅಂತ ಇವರು ಸ್ಟೋರ್ ಕಡೆಗೆ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ಬಸ್ ಬಂದು ಇಲ್ಲಿಗೆ ಕ್ರಾಶ್ ಆಗುತ್ತೆ. ಬಸ್ ನ ಒಳಗಡೆ ಇದ್ದಂತ ಜನರನ್ನೆಲ್ಲರನ್ನು ಜಾಂಬಿಸ್ ಗಳು ಇನ್ಫೆಕ್ಟ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತವೆ. ಅದೇ ಸಮಯಕ್ಕೆ ಇವರಿಬ್ರಿಗೂ ಇಬ್ರು ಹುಡುಗಿರು ಹಾಗೆ ಒಬ್ಬ ಡ್ರೈವರ್ ಕಾಣಿಸಿ ಅವ್ರ 3 ಜನರನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಆಗ ಅಕೀರಾ ನೋಡ್ತಾನೆ, ಇವನಿಗೆ ಸ್ಟೋರ್ ನಲ್ಲಿ ಸಿಕ್ಕಿದ್ಲಲ್ಲ ಹುಡುಗಿ, ಅವಳು ಕೂಡ ಇಲ್ಲಿ ಇರ್ತಾಳೆ. ಜಾಂಬಿಸ್ ಗಳ ಜೊತೆ ಫೈಟ್ ಮಾಡ್ತಾ ಇವಳು ಕೂಡ ಬರ್ತಿದ್ದಂಗೆನೆ ಎಲ್ಲರೂ ಸೇರಿ ಒಂದು ಶಾಪ್ ನ ಒಳಗಡೆ ಬಂದು ಶಟರ್ ನ ಹಾಕೊಂಡು ಸೇಫ್ ಆಗ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಬಸ್ ನಲ್ಲಿದ್ದಂತ ಜನರೆಲ್ಲರೂ ಮರೀನ್ ಅಕ್ವೇರಿಯಂಗೆನೆ ಹೋಗ್ತಿದ್ರು ಅಂತ. ಯಾಕೆಂತಂದ್ರೆ ಇಂಟರ್ನೆಟ್ ನಲ್ಲಿ ಒಂದು ಸುದ್ದಿ ಓಡಾಡ್ತಿರುತ್ತೆ, ಆ ಜಾಗ ಸೇಫ್ ಆಗಿದೆ, ಹಾಗೆ ಅಲ್ಲಿ ಊಟಕ್ಕೆ ಯಾವುದೇ ತರದ ಕೊರತೆ ಇಲ್ಲ ಅಂತ. ಅಷ್ಟೇ ಅಲ್ಲದೆ ಸ್ಟೋರ್ ನಲ್ಲಿ ಸಿಕ್ತಂತ ಹುಡುಗಿನೂ ಕೂಡ ಬಸ್ ನಲ್ಲೇ ಹೋಗ್ತಿದ್ಲು. ಇಲ್ಲಿ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಡ್ರೈವರ್ ನ ಕೈಗೆ ಒಂದು ಜಾಂಬಿ ಕಚ್ಬಿಟ್ಟಿದೆ. ಆದ್ರೆ ಇವನು ಈ ವಿಷಯನ ಯಾರಿಗೂ ಹೇಳೋದಿಲ್ಲ. ಇದಾದ್ಮೇಲೆ ಇವ್ರಿಗೆ ಸಿಕ್ಕಿದಂತ ಇಬ್ರು ಹುಡುಗಿರು ಡ್ರಿಂಕ್ಸ್ ಅನ್ನ ಮಾಡ್ತಿರ್ತಾರೆ. ಆದ್ರೆ ಇದು ಸ್ಟೋರ್ ನಲ್ಲಿ ಸಿಕ್ಕಿದಂತ ಹುಡುಗಿಗೆ ಇಷ್ಟ ಆಗದೆ ಹೊಟ್ಟೋಗ್ತಾಳೆ. ಇದೆಲ್ಲ ಆದ್ಮೇಲೆ ಇವರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅಕೀರಾ ಆ ಇಬ್ರು ಹುಡುಗಿರನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅವರು ಇವನ್ ಜೊತೆ ಮಾತಾಡ್ತಿರೋದಿಲ್ಲ, ಜಾಸ್ತಿ ಕೆಂಚೋ ಜೊತೆ ಮಾತಾಡೋದಕ್ಕೆ ಇಷ್ಟ ಪಡ್ತಿರ್ತಾರೆ. ಅದಕ್ಕೆ ಅವರಿಬ್ರು ಕೆಂಚೋ ಜೊತೆ ಬೇರೆ ಕಡೆಗೆ ಹೊಟ್ಟೋಗ್ತಾರೆ. ನಂತರ ಸ್ಟೋರ್ ನ ಹುಡುಗಿ ಇಲ್ಲಿಗೆ ಬಂದಾಗ ಇವಳಿಗೆ ವಾಟರ್ ಬಾಟಲ್ ನ ಕೊಟ್ಟು ನನ್ನ ಹೆಸರು ಅಕೀರಾ ಅಂತ ಹೇಳ್ತಾನೆ. ಆದ್ರೆ ಶಟರ್ ಅನ್ನ ಹಾಕ್ತಿರ್ಬೇಕಾದ್ರೆ ಇವನ ಕೈಗೆ ಗಾಯ ಆಗೋಗಿರುತ್ತೆ. ಅದಕ್ಕೆ ಇವಳು ಇವನ ಕೈಗೆ ಬ್ಯಾಂಡೇಜ್ ಅನ್ನ ಹಾಕ್ತಾ ಹೇಳ್ತಿರ್ತಾಳೆ, ನಾವೆಲ್ಲರೂ ಈ ಟೈಮ್ ನಲ್ಲಿ ತುಂಬಾ ಅಲರ್ಟ್ ಆಗಿರ್ಬೇಕು, ಆದ್ರೆ ನೀವು ಇದನ್ನೆಲ್ಲ ತುಂಬಾ ಲೈಟ್ ಆಗಿ ತಗೊಂಡಿದ್ದೀರಾ, ಬದುಕಬೇಕು ಅಂತಂದ್ರೆ ಈ ರೀತಿ ಇರೋದಕ್ಕಾಗೋದಿಲ್ಲ ಅಂತ. ಆದ್ರೆ ಅದೇ ಸಮಯಕ್ಕೆ ಜಾಂಬಿ ಆಗಿ ಕನ್ವರ್ಟ್ ಆಗಿರುವಂತ ಡ್ರೈವರ್ ಎದ್ದೊಳ್ತಾನೆ. ಇದರಿಂದ ಇವರು ತಪ್ಪಿಸ್ಕೊಂಡು ಬೇರೆ ಜಾಗಕ್ಕೆ ಹೋಗ್ತಾರೆ. ಇಲ್ಲಿ ಆ ಇಬ್ರು ಹುಡುಗಿರು ಕೆಂಚೋ ಜೊತೆ ಇರಬೇಕಾದ್ರೆ ಅದೇ ಸಮಯಕ್ಕೆ ಜಾಂಬಿ ಬಂದು ಇಬ್ರು ಹುಡುಗಿರ ಮೇಲೆ ಅಟ್ಯಾಕ್ ಮಾಡಿ ಕಚ್ಬಿಡುತ್ತೆ. ಕೆಂಚನು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಈ ಕಡೆ ಸ್ಟೋರ್ ನ ಹುಡುಗಿ ನಾನು ಒಬ್ಳೇ ಇದ್ರೇನೆ ನಾನು ಸೇಫ್ ಆಗಿರೋದು ಅಂತ ಅಕೀರನ ಬಿಟ್ಟು ಬೇರೆ ಕಡೆಗೆ ಹೋಗ್ತಾಳೆ. ಇಲ್ಲಿ ನೋಡಿದ್ರೆ ಆ ಜಾಂಬಿ ಕೆಂಚೋ ಹತ್ರ ಬಂದು ಇನ್ನೇನು ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಮತ್ತೊಂದು ಕಡೆಯಿಂದ ಮ್ಯೂಸಿಕ್ ಬರ್ತಿರುವಂತ ಶಬ್ದ ಕೇಳಿಸಿ ಆ ಕಡೆಗೆ ಹೋಗುತ್ತೆ. ಆ ಮ್ಯೂಸಿಕ್ ಅನ್ನ ಹಾಕಿದಿದ್ದು ಅಕೀರಾನೆ. ಇಲ್ಲಿ ಈ ಸ್ಟೋರ್ ನ ಹುಡುಗಿಗೆ ರೇಡಿಯೋನ ಆಫ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಡ್ರೈವರ್ ಜಾಂಬಿಯ ಜೊತೆ ಜಾಂಬಿ ಆಗಿರುವಂತ ಆ ಇಬ್ರು ಹುಡುಗಿರು ಕೂಡ ಸೇರಿ ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಆಗ ಇಲ್ಲಿಗೆ ಅಕೀರಾ ಹಾಗೆ ಕೆಂಚೋ ಬಂದು ಅವುಗಳನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಈ ಹುಡುಗಿನ ಕರ್ಕೊಂಡು ಹೊರಗಡೆ ಬರ್ತಾರೆ. ಹಾಗೆ ಇವರಿಗೆ ಆಗ್ಲಿ ಕಾಣಿಸ್ತಲ್ಲ ಕ್ಯಾಂಪರ್ ವ್ಯಾನ್, ಅದನ್ನ ಹತ್ಕೊಂಡು ಜಾಂಬಿಸ್ ಗಳು ಅಟ್ಯಾಕ್ ಮಾಡೋದಕ್ಕಿಂತ ಮುಂಚೆ ಮುಂದೆ ಬಂದ್ಬಿಡ್ತಾರೆ. ಆಗ ಈ ಹುಡುಗಿ ನನ್ನ ಯಾಕೆ ಕಾಪಾಡೋದಕ್ಕೆ ಬಂದ್ರಿ, ಇದ್ರಲ್ಲಿ ನಿಮ್ ಪ್ರಾಣನು ಹೋಗ್ತಿತ್ತು ಅಂತ ಹೇಳಿ ಇವಳ ಹೆಸರನ್ನ ಹೇಳ್ತಾಳೆ, ನನ್ನ ಹೆಸರು ಶಿಜುಕಾ ಅಂತ. ಈಗ ಇವ್ರು 3 ಜನ ಹೋಗ್ತಿರೋದು ಮರೀನ್ ಅಕ್ವೇರಿಯಂಗೆನೆ. ಅದಕ್ಕೆ ಜೊತೆಲೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅಕೀರಾ ಇವನ ಲಿಸ್ಟ್ ನಲ್ಲಿ ಬರ್ಕೊಂಡಿದ್ದ ಒಂದು ರೋಡ್ ಟ್ರಿಪ್ ಅನ್ನ ಮಾಡ್ಬೇಕು ಅಂತ, ಅದು ಕೂಡ ಈಗ ನೆರವೇರ್ತಿರುತ್ತೆ. ಇದು ಜಾಂಬಿ ವೈರಸ್ ಸ್ಟಾರ್ಟ್ ಆಗಿ 7ನೇ ದಿನ. ಹೀಗೆ ಹೋಗ್ತಿರ್ಬೇಕಾದ್ರೆ ಶಿಜುಕಾಗೆ ದಾರಿಲಿ ಒಂದಷ್ಟು ಡಾಗ್ ಗಳು ಕಾಣಿಸ್ತವೆ. ಇಲ್ಲಿ ಮತ್ತೊಂದು ವಿಷಯ ಏನು ಅಂತಂದ್ರೆ ಕೆಂಚೋ ಇವನ ತಲೆಗೆ ಹೇರ್ ಕಲರ್ ಅನ್ನ ಮಾಡ್ಕೊಂಡಿರ್ತಾನೆ. ಇದಾದ್ಮೇಲೆ ಕಟ್ಟಾಕಿರುವಂತ ಈ ಡಾಗ್ ಗಳನ್ನ ಇವರು ಫ್ರೀ ಮಾಡಿ ಇಲ್ಲಿಂದ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ನಂತರ ಒಂದು ಜಾಗದಲ್ಲಿ ಗಾಡಿನ ನಿಲ್ಸಿ ನೀರಿನ ಮೇಲೆ ಯೋಗ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ತಾರೆ. ಮೊದ್ಲು ಇದೆಲ್ಲ ಶಿಜುಕಾಗೆ ಇಷ್ಟ ಆಗಿಲ್ಲ ಅಂದ್ರೂ ಕೂಡ ನಂತರ ಇವಳು ಕೂಡ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ನಂತರ ಪ್ಯಾರಾಗ್ಲೈಡಿಂಗ್ ಅನ್ನು ಕೂಡ ಮಾಡ್ತಾರೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಇದನ್ನೆಲ್ಲ ಅಕೀರಾ ಅವನ ಲಿಸ್ಟ್ ನಲ್ಲಿ ಬರ್ಕೊಂಡಿದ್ದ. ಇದಾದ್ಮೇಲೆ ಫೈರ್ ಕ್ಯಾಂಪಿಂಗ್ ಅನ್ನ ಮಾಡ್ತಾರೆ. ಫೈರ್ ಕ್ಯಾಂಪಿಂಗ್ ಆದ್ಮೇಲೆ ಪಟಾಕಿಗಳನ್ನೆಲ್ಲ ಹೊಡಿತಾ ಎಂಜಾಯ್ ಮಾಡ್ತಾ ಹೀಗೆ ತುಂಬಾ ದಿನಗಳ ಕಾಲ ಒಟ್ಟಿಗೆ ಕಾಲ ಕಳೀತಾರೆ. ಇದೆಲ್ಲ ಆದ್ಮೇಲೆ ಇವರು ಹಾಟ್ ವಾಟರ್ ನಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಬೇಜಾರ್ ಮಾಡ್ಕೊಂಡಿರ್ತಾರೆ. ಯಾಕೆಂತಂದ್ರೆ ಇವ್ರು 3 ಜನ ಹುಡ್ಕೊಂಡು ಹೋಗ್ತಿರುವಂತ ಮರೀನ್ ಅಕ್ವೇರಿಯಂ ನಾಳೆನೆ ಸಿಕ್ಬಿಡುತ್ತೆ. ಅಂದ್ರೆ ನಾಳೆನೆ ಇವರ ಟ್ರಿಪ್ ಕೂಡ ಮುಗ್ದೋಗುತ್ತೆ. ಮುಂದೆ ಯಾವತ್ತು ಈ ರೀತಿ ಎಂಜಾಯ್ ಮಾಡ್ತೀವೋ ಅಂತ ಇವ್ರಿಗೆ ಗೊತ್ತಿರೋದಿಲ್ಲ. ಆಗ ಶಿಜುಕಾ ಇವರಿಬ್ರಿಗೂ ಹೇಳ್ತಾಳೆ, ನನ್ನ ಪ್ರಾಣ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್, ಇಂತ ಒಂದು ಟ್ರಿಪ್ ನಲ್ಲಿ ನನ್ನೂ ಕೂಡ ಸೇರಿಸ್ಕೊಂಡಿದ್ದಕ್ಕೆ ಅದಕ್ಕೂ ಕೂಡ ಥ್ಯಾಂಕ್ಸ್ ಅಂತ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಶಿಜುಕಾಗೆ ಚಿಕ್ಕ ವಯಸ್ಸಿಂದನೂ ಯಾರು ಫ್ರೆಂಡ್ಸ್ ಗಳಿರ್ಲಿಲ್ಲ, ಒಂಟಿ ಆಗಿದ್ಲು. ಅಷ್ಟೇ ಅಲ್ಲದೆ ಅವಳಿಗೆ ತಂದೆ ತಾಯಿನೂ ಕೂಡ ಇಲ್ಲ. ಇವ್ರ 3 ಜನ ಸ್ವಲ್ಪ ದಿನನೇ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ ಇಷ್ಟೊತ್ತಿಗೆ ತುಂಬಾ ಒಳ್ಳೆ ಫ್ರೆಂಡ್ಸ್ ಗಳಾಗೋಗಿರ್ತಾರೆ. ನಂತರ ಅವರಿಬ್ರು ಮಲ್ಕೊಂಡಿರ್ಬೇಕಾದ್ರೆ ಅಕೀರಾ ತುಂಬಾ ಸಂತೋಷ ಪಡ್ತಿರ್ತಾನೆ. ಇಂತ ಫ್ರೆಂಡ್ಸ್ ಗಳ ಜೊತೆ ಇರೋದಕ್ಕೆ
ಮಾಡೋದಕ್ಕೆ. ಅಷ್ಟೇ ಅಲ್ಲದೆ ಇವನು ಬರ್ಕೊಂಡಿರುವಂತ ಲಿಸ್ಟ್ ನಲ್ಲಿ ಎಷ್ಟೊಂದು ವಿಶ್ ಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತಾನೆ ಕೂಡ. ನಂತರ ಹೋಗ್ತಿರ್ಬೇಕಾದ್ರೆ ಇವರು ಹುಡ್ಕೊಂಡ್ ಬಂದಿರುವಂತ ಮರಿನ್ ಅಕ್ವೇರಿಯಂ ಕೊನೆಗೂ ಕಾಣಿಸುತ್ತೆ. ಇದರಿಂದ ಇವ್ರು 3 ಜನ ಸಂತೋಷ ಪಡ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಇವರ ವ್ಯಾನ್ಗೆ ಆಕ್ಸಿಡೆಂಟ್ ಆಗೋಗುತ್ತೆ. ನೋಡಿದ್ರೆ ಟೈರ್ ಪಂಚರ್ ಆಗಿರುತ್ತೆ. ಯಾಕೆ ಅಂತಂದ್ರೆ ರೋಡ್ ನಲ್ಲಿ ಯಾರೋ ಮೊಳೆಗಳನ್ನ ನೆಟ್ಬಿಟ್ಟಿರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅಕಿರಾಗೆ ಎಚ್ಚರ ಆದಾಗ ನೋಡ್ತಾನೆ ಇವನು ಮುಂದೆ ಇವನ ಟೀಮ್ ಲೀಡರ್ ಆಗಿದ್ದಂತ ಕೊಸುಗಿ ಇರ್ತಾನೆ. ಅವನ್ನ ನೋಡಿ ಇವನಿಗೆ ತುಂಬಾ ಶಾಕ್ ಆಗ್ತಿರುತ್ತೆ. ಅಂದಂಗೆ ಈಗ ಇವನು ಇರೋದು ಮರಿನ್ ಅಕ್ವೇರಿಯಂ ನಲ್ಲೇ. ಈ ಜಾಗದಲ್ಲಿ ತುಂಬಾ ಮೀನುಗಳಿರೋದ್ರಿಂದ ಊಟಕ್ಕಂತೂ ಯಾವುದೇ ತರದ ಕೊರತೆ ಇಲ್ಲ. ಅದೇ ಸಮಯಕ್ಕೆ ನೋಡ್ತಾನೆ ಇವರ ಬಿಲ್ಡಿಂಗ್ ನಲ್ಲಿ ಇದ್ರಲ್ಲ ಪ್ರೆಗ್ನೆಂಟ್ ಲೇಡಿ ಹಾಗೆ ಅವರ ಹಸ್ಬೆಂಡ್ ಅವರು ಇಲ್ಲಿಗೆ ಬಂದು ತಲುಪಿರ್ತಾರೆ. ಇವರಿಬ್ರು ಬದುಕಿರೋದನ್ನ ನೋಡಿ ಇವನಿಗಂತೂ ತುಂಬಾನೇ ಸಂತೋಷ ಆಗ್ತಿರುತ್ತೆ. ಆಗ ಕೊಸುಗಿ ಇವನಿಗೆ ಹೇಳ್ತಾ ಹೋಗ್ತಾನೆ, ಈ ಜಾಂಬಿ ವೈರಸ್ ಸ್ಟಾರ್ಟ್ ಆದಾಗ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ನಾವಿಲ್ಲಿ ಶೂಟ್ ಮಾಡ್ತಿದ್ವಿ. ಇದರಿಂದ ನಾವು ಇಲ್ಲಿಂದ ಹೊರಗಡೆ ಹೋಗೋದಕ್ಕಾಗ್ಲಿಲ್ಲ. ನಂತರ ನಮ್ಗೆ ಗೊತ್ತಾಯ್ತು ಇದೇ ಸೇಫ್ ಆಗಿರುವಂತ ಜಾಗ ಅಂತ. ಇದಾದ್ಮೇಲೆ ಸ್ವಲ್ಪ ಜನನೇ ಇಲ್ಲಿಗೆ ಬರ್ತಾ ಹೋದ್ರು. ಈಗ ನಾವೆಲ್ಲರೂ ಇಲ್ಲಿ ಕೆಲಸನ ಮಾಡ್ತಾ ಅದಕ್ಕೆ ತಕ್ಕಂಗೆ ಊಟ ಮಾಡ್ತಿದೀವಿ ಹಾಗೆ ಜೀವಂತವಾಗಿದೀವಿ ಅಂತ. ಆಗ ಅಕಿರಾ ನೋಡ್ತಾನೆ ಇವನ ಫ್ರೆಂಡ್ಸ್ ಗಳು ಕೂಡ ಇಲ್ಲೇ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಕೊಸುಗಿ ಇವನನ್ನ ಮೇಲೆ ಕರ್ಕೊಂಡ್ ಬಂದು ಕೂಡ ಹಾಕಿರುವಂತ ಒಂದಷ್ಟು ಜಾಂಬಿಸ್ ಗಳನ್ನ ತೋರಿಸಿ ಹೇಳ್ತಾನೆ ಊಟನ ಕದಿಯೋದಕ್ಕೆ ಕಳ್ಳರುಗಳು ಬರ್ತಿದ್ರು. ಆದ್ರೆ ಈಗ ಜಾಂಬಿಸ್ ಗಳು ಇರೋದ್ರಿಂದ ಅವರು ಬರೋದಕ್ಕಾಗೋದಿಲ್ಲ ಅಂತ. ಇದಾದ್ಮೇಲೆ ಸೌಂಡ್ ಮಾಡ್ತಾ ಜಾಂಬಿಸ್ ಗಳನ್ನೆಲ್ಲ ಒಂದು ಕಡೆ ಕರ್ಸಿ ಬೇಕಾಗಿರುವಂತ ವಸ್ತುಗಳನ್ನ ತಗೊಂಡ್ ಬರೋದಕ್ಕೆ ಒಂದಷ್ಟು ಟ್ರಕ್ಸ್ ಗಳು ಹೊರಗಡೆ ಹೋಗ್ತವೆ. ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಕೊಸುಗಿ ಇವನಿಗೆ ಹೇಳ್ತಾ ಹೋಗ್ತಾನೆ, ನಿನಗೆ ನಿಜವಾಗ್ಲೂ ನಿನ್ನ ಫ್ರೆಂಡ್ಸ್ ಗಳ ಮೇಲೆ ಕೇರ್ ಇತ್ತು ಅಂತಂದ್ರೆ ಇದೇ ಸೇಫ್ ಆಗಿರುವಂತ ಜಾಗ. ನಿನ್ನನ್ನ ಹಾಗೆ ನಿನ್ನ ಫ್ರೆಂಡ್ಸ್ ಗಳನ್ನ ನಾನು ಇಲ್ಲಿ ಇಟ್ಕೋತೀನಿ. ಆದ್ರೆ ನೀನು ನನಗೋಸ್ಕರ ಕೆಲಸ ಮಾಡ್ಬೇಕು, ನಾನು ಏನೇ ಹೇಳಿದ್ರು ಮಾಡ್ಬೇಕು ಅಂತ. ಅಕಿರಾಗೆ ಅವನ ಜೊತೆ ಮತ್ತೆ ಸಿಗಾಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ಆದ್ರೆ ಇವನ ಫ್ರೆಂಡ್ಸ್ ಗಳಿಗೋಸ್ಕರ ಸರಿ ಅಂತ ಒಪ್ಕೊಳ್ತಾನೆ. ನಂತರ ಎಲ್ಲರೂ ಊಟ ಮಾಡ್ತಿರ್ತಾರೆ. ಮಾಮೂಲಿ ಜನರಿಗೆ ಸ್ವಲ್ಪ ಊಟನ ಕೊಟ್ಟು ಕೊಸುಗಿ ಹಾಗೆ ಇವನ ಫ್ರೆಂಡ್ಸ್ ಗಳು ಮಾತ್ರ ಒಳ್ಳೆ ಊಟನ ತಿಂತಿರ್ತಾರೆ. ಅಷ್ಟೇ ಅಲ್ಲದೆ ಇವನು ಅಕಿರಾನ ತುಂಬಾ ಕೀಳಾಗಿ ನೋಡ್ಕೊತಿರ್ತಾನೆ. ಇದನ್ನ ಕೆಂಚೋಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆಗ ಪ್ರೆಗ್ನೆಂಟ್ ಲೇಡಿಯ ಹಸ್ಬೆಂಡ್ ಇವನನ್ನ ತಡಿತಾನೆ, ಜಗಳ ಮಾಡ್ಬೇಡಿ, ನಿಮ್ ಜೊತೆ ನಿಮ್ಮ ಟೀಮ್ ನಲ್ಲಿರುವಂತ ನಮ್ಮಿಬ್ರನ್ನು ಕೂಡ ತೆಗೆದಾಕ್ಬಿಡ್ತಾರೆ ಅಂತ. ಸರಿ ಅಂತ ಹೇಳಿ ಕೆಂಚೋ ಮತ್ತೆ ಶಿಜುಕಾ ಇವರ ಊಟನು ಕೂಡ ಪ್ರೆಗ್ನೆಂಟ್ ಲೇಡಿಗೆನೆ ಕೊಟ್ಬಿಡ್ತಾರೆ, ನಿಮ್ಗೆ ಜಾಸ್ತಿ ಅವಶ್ಯಕತೆ ಇದೆ ಅಂತ. ಆಗ ಪ್ರೆಗ್ನೆಂಟ್ ಲೇಡಿ ಹಸ್ಬೆಂಡ್ ಹೇಳ್ತಿರ್ತಾನೆ, ಹೊರಗಡೆ ಹೋಗೋದಕ್ಕೆ ನನ್ಗೊಂದ್ ದಾರಿ ಗೊತ್ತು ಅಂತ. ಇದಾದ್ಮೇಲೆ ರಾತ್ರಿ ಎಲ್ಲರೂ ಮಲಗಿರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ ಈ ಜಾಗದಲ್ಲಿ ಒಂದು ದೊಡ್ಡ ಶಾರ್ಕ್ ಕೂಡ ಇದೆ ಅಂತ. ಹಾಗೆ ವಸ್ತುಗಳನ್ನ ತಗೊಂಡ್ ಬರೋದಕ್ಕೆ ಒಂದು ಟ್ರಕ್ ಹೊರಗಡೆ ಹೋಗಿತ್ತಲ್ಲ, ಹೇಗೋ ಮಾಡಿ ಒಂದು ಜಾಂಬಿ ಟ್ರಕ್ ನ ಒಳಗಡೆ ಸೇರ್ಕೋಬಿಡುತ್ತೆ. ಈ ಕಡೆ ಪ್ರೆಗ್ನೆಂಟ್ ಲೇಡಿ ಹಸ್ಬೆಂಡ್ ಇವರಿಬ್ಬರನ್ನ ಬ್ಯಾಕ್ ಡೋರ್ ಇಂದ ಕರ್ಕೊಂಡ್ ಬಂದು ಈ ಜಾಗದಲ್ಲಿರುವಂತ ಕಾರ್ ಗಳನ್ನ ತೋರಿಸ್ತಾರೆ. ಇಲ್ಲಿರುವಂತ ಯಾರಿಗೂ ಕೂಡ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಇಷ್ಟ ಇಲ್ಲ, ನೀವು ಬೇಕು ಅಂತಂದ್ರೆ ಇಲ್ಲಿ ಯಾವ್ದಾದ್ರು ಕಾರ್ನ ತಗೊಂಡ್ ಹೋಗಿ ಅಂತ. ಆಗ ಕೆಂಚ ನೋಡಿದ್ರೆ ಇವರ ಕ್ಯಾಂಪರ್ ವ್ಯಾನ್ ಇಲ್ಲೇ ಇರುತ್ತೆ. ಹಾಗೆ ಟೈರ್ ಗಳು ಪಂಚರ್ ಆಗಿರೋದನ್ನು ಕೂಡ ನೋಡ್ತಾನೆ. ಈ ಕಡೆ ಅಕಿರಾ ಮತ್ತೆ ಅವನ ಟೀಮ್ ಲೀಡರ್ ಹತ್ರ ಸಿಗಾಕೊಂಡಿರೋದ್ರಿಂದ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಹೊರಗಡೆ ಹೋಗಿದ್ದಂತ ಟ್ರಕ್ ಮತ್ತೆ ಒಳಗಡೆ ಬರುತ್ತೆ. ಆಗ ಟ್ರಕ್ ನ ಒಳಗಡೆ ಇದ್ದಂತ ಜಾಂಬಿ ಅಟ್ಯಾಕ್ ಮಾಡ್ತಿದ್ದಂಗೆನೆ ಇದೇ ಸಮಯದಲ್ಲಿ ಇನ್ನಷ್ಟು ಜಾಂಬಿಸ್ ಗಳು ಕೂಡ ಒಳಗಡೆ ಬಂದು ಅಕ್ವೇರಿಯಂ ನಲ್ಲಿರುವಂತ ಜನರನ್ನ ಇನ್ಫೆಕ್ಟ್ ಮಾಡ್ತಿರ್ತವೆ. ಇನ್ಫೆಕ್ಟ್ ಆಗಿರುವಂತ ಜನರು ನೀರಿನ ಒಳಗಡೆ ಬಿದ್ದೋಗಿರ್ತಾರೆ. ಆಗ ಜನರನ್ನ ಶಾರ್ಕ್ ತಿನ್ಬಿಡುತ್ತೆ. ಈ ಕಡೆ ಕೆಂಚು ಕ್ಯಾಂಪರ್ ವ್ಯಾನ್ ನ ಟೈರ್ ಗಳನ್ನ ರೆಡಿ ಮಾಡಿ ಅಕಿರಾಗೆ ಹೇಳ್ತಾನೆ, ನಡಿ ನಾವಿಲ್ಲಿಂದ ಹೊಟ್ಟೋಗೋಣ ಅಂತ. ಆದ್ರೆ ಇವನ್ ಮಾತ್ರ ಒಪ್ಕೊಳ್ತಿರೋದಿಲ್ಲ. ನೀನು ಹಾಗೆ ಶಿಜುಕಾ ಸೇಫ್ ಆಗಿರ್ಬೇಕು ಅಂತಂದ್ರೆ ಇದೇ ಒಳ್ಳೆ ಜಾಗ, ನಾವಿಲ್ಲೇ ಇರೋಣ ಅಂತ ಹೇಳಿ ಮತ್ತೆ ಕೆಲಸ ಮಾಡೋದಕ್ಕೆ ಹೊಟ್ಟೋಗ್ತಾನೆ. ಇದರಿಂದ ಬೇಜಾರ್ ಮಾಡ್ಕೊಂಡು ಕೆಂಚೋ ಮತ್ತೆ ಶಿಜುಕಾ ವ್ಯಾನ್ ಹತ್ರನೇ ಇರ್ಬೇಕಾದ್ರೆ ಇವಳು ಅಕಿರಾ ಬರ್ದಿಟ್ಟಿರುವಂತ ಲಿಸ್ಟ್ ಅನ್ನ ನೋಡ್ತಾಳೆ. ಅದ್ರಲ್ಲಿ ನಾನ್ ಸೂಪರ್ ಹೀರೋ ಆಗಿ ಕಷ್ಟದಲ್ಲಿರುವಂತ ಜನರನ್ನ ಕಾಪಾಡ್ಬೇಕು ಅಂತ ಇರೋದನ್ನ ನೋಡಿ ಇವಳಿಗೆ ಅರ್ಥ ಆಗೋಗುತ್ತೆ ಅಕಿರಾಗೆ ಏನ್ ಇಷ್ಟ ಅಂತ. ಈ ಕಡೆ ಅಕಿರಾ ಮತ್ತೆ ಸ್ವಲ್ಪ ಜನರು ಇನ್ನೊಂದ್ ಕಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ಶಿಜುಕಾ ಬಂದು ಹೇಳ್ತಾ ಹೋಗ್ತಾಳೆ, ನೀನು ಸೂಪರ್ ಹೀರೋ ಆಗಿ ಜನರನ್ನ ಕಾಪಾಡ್ಬೇಕು ಅಂತ ಬರ್ದಿದ್ಯಲ್ಲ, ಅದನ್ನ ಏನ್ ಮಾಡ್ತೀಯಾ? ನಾನು ಕೂಡ ನಿಂತರ್ನೆ ಇಷ್ಟು ದಿನ ಸೇಫ್ ಆಗಿರ್ಬೇಕು ಅಂತ ಏನು ಕೂಡ ಎಂಜಾಯ್ ಮಾಡಿರ್ಲಿಲ್ಲ. ಆದ್ರೆ ಸ್ವಲ್ಪ ದಿನಗಳಿಂದ ನಿಮ್ ಜೊತೆ ಇದ್ಮೇಲೆ ನನಗೆ ಗೊತ್ತಾಗಿದೆ ನಿಜವಾದ ಪ್ರಪಂಚ ಹೇಗಿದೆ ಅಂತ. ನಡಿ ನಾವಿಲ್ಲಿಂದ ಹೊಟ್ಟೋಗೋಣ, ನಮ್ಗೆ ಏನಿಷ್ಟ ಅದನ್ನ ಮಾಡೋಣ ಅಂತ. ಆದ್ರೆ ಕೊಸುಗಿ ಆ ಬುಕ್ಕನ್ನ ಕಿತ್ಕೊಂಡು ಇದನ್ನ ತುಳಿತಿರ್ಬೇಕಾದ್ರೆ ಅಕಿರಾ ಅವನನ್ನ ತಳ್ಳಿ ಬುಕ್ಕನ್ನ ಎತ್ಕೊಂಡು ಹೇಳ್ತಾನೆ, ನಾನ್ ಡಿಸೈಡ್ ಮಾಡಿದ್ದೀನಿ, ಇನ್ಮೇಲಿಂದ ನನಗೆ ಏನಿಷ್ಟನೋ ಅದನ್ನೇ ಮಾಡ್ಬೇಕು, ಹಾಗೆ ನಾನು ನನ್ನ ಫ್ರೆಂಡ್ಸ್ ಗಳ ಜೊತೆ ಇರ್ಬೇಕು, ಇಲ್ಲಿಂದ ಹೋಗ್ತಿದ್ದೀನಿ ಅಂತ. ಇದನ್ನ ಕೇಳಿ ಇವ್ರಿಗೂ ಕೂಡ ಸಂತೋಷ ಆಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜಾಂಬಿಸ್ ಗಳು ಕೂಡ ಇಲ್ಲಿಗೆ ಬಂದ್ಬಿಡ್ತವೆ. ಅದನ್ನ ನೋಡಿ ಕೊಸುಗಿ ಇವನ ಫ್ರೆಂಡ್ಸ್ ಗಳನ್ನೇ ತಳ್ಳಿ ಓಡೊಂಟೋಗ್ತಾನೆ. ಆದ್ರೆ ಅಕಿರಾ ಮತ್ತೆ ಇವನ ಫ್ರೆಂಡ್ಸ್ ಗಳು ಮಾತ್ರ ತುಂಬಾ ಜನರನ್ನ ಕಾಪಾಡಿ ಒಂದು ರೂಮ್ ಗೆ ಕರ್ಕೊಂಡ್ ಬಂದು ಇಲ್ಲಿಂದ ಬ್ಯಾಕ್ ಡೋರ್ ಇಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಇವರಿಗೆ ಕೊಸುಗಿ ಸಿಗ್ತಾನೆ. ಇದರಿಂದ ಕೆಂಚ ಇವನಿಗೆ ಹೊಡೆಯೋದಕ್ಕೆ ನೋಡ್ತಿರ್ತಾನೆ. ಲೀಡರ್ ಅಂತ ಹೇಳ್ಕೊಳ್ತೀಯ, ಎಲ್ಲರನ್ನು ಬಿಟ್ಟು ಓಡ್ ಬಂದಿದ್ಯಲ್ಲ ಅಂತ. ಆದ್ರೆ ಅದೇ ಸಮಯಕ್ಕೆ ಶಾರ್ಕ್ ಹೊರಗಡೆ ಬಂದು ಒಬ್ಬ ವ್ಯಕ್ತಿನ ತಿಂದು ಬಿಡುತ್ತೆ. ಅದನ್ನ ನೋಡಿ ಮೊದ್ಲು
ಎಲ್ಲರೂ ಹೆದರ್ಕೊಳ್ತಾರೆ. ಆದ್ರೆ ಭೂಮಿ ಮೇಲೆ ಅದಕ್ಕೆ ನಡೆಯೋದಕ್ಕಾಗೋದಿಲ್ಲ. ಆದ್ರಿಂದ ನಮ್ಗೇನು ಅಪಾಯ ಇಲ್ಲ ಅಂತ ಇವರು ಅನ್ಕೊಳ್ತಿರ್ತಾರೆ. ನೋಡಿದ್ರೆ ಆಗ್ಲೇ ಈ ಶಾರ್ಕ್ ಜಾಂಬಿಗಳನ್ನ ತಿಂದಿತ್ತಲ್ಲ, ಆ ಜಾಂಬಿಸ್ ಗಳ ಕಾಲು ಹೊರಗಡೆ ಬಂದು ಅದರ ಸಹಾಯದಿಂದ ಇವರೆಲ್ಲರನ್ನು ಚೇಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಎಲ್ಲರೂ ಹೇಗೋ ಮಾಡಿ ಒಂದು ರೂಮ್ಗೆ ಬಂದು ಲಾಕ್ ಆಗ್ತಾರೆ. ಆದ್ರೆ ಕೊಸುಗಿ ಮಾತ್ರ ಹೊರಗಡೆನೆ ಉಳ್ಕೊಬಿಟ್ಟಿರ್ತಾನೆ. ಇದು ಅಕಿರಾಗೂ ಕೂಡ ಗೊತ್ತಾಗಿ ನಾನ್ ಕೊಸುಗಿನ ಕಾಪಾಡೋದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಎಲ್ಲರೂ ಬೇಡ ಅಂದ್ರೂ ಇವನು ಕೇಳೋದೇ ಇಲ್ಲ. ಸೂಪರ್ ಹೀರೋ ಆದವನು ಎಲ್ಲರನ್ನು ಕಾಪಾಡ್ತಾನೆ ಅಂತ ಹೋಗೋದಕ್ಕೆ ನೋಡ್ತಿದ್ರೆ ಆಗ ಕೆಂಚೋ ಇವನು ಹುಡ್ಕೊಂಡ್ ಬಂದಿದ್ದಂತ ಸೂಟ್ ಅನ್ನ ತೋರಿಸ್ತಾನೆ. ಈ ಕಡೆ ಶಾರ್ಕ್ ಇನ್ನೇನು ಕೊಸುಗಿ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆಗ ಇಲ್ಲಿಗೆ ಸೂಟ್ ಅನ್ನ ಹಾಕೊಂಡಿರುವಂತ ಅಕಿರಾ ಬಂದು ತಡಿತಾನೆ. ಹೌದು, ಶಾರ್ಕ್ ಕೂಡ ಕಚ್ಚಿದ್ರು ಏನೂ ಆಗೋದಿಲ್ವಲ್ಲ, ಅದೇ ಸೂಟ್ ಇದು. ಇವನು ಶಾರ್ಕ್ ಜೊತೆ ಫೈಟ್ ಮಾಡೋದಕ್ಕೆ ನೋಡ್ತಿದ್ರೆ ಕೊಸುಗಿಲಿಂದ ತಪ್ಪಿಸ್ಕೊಂಡು ಹೊಟ್ಟೋಗ್ತಾನೆ. ಅಕಿರಾಗಂತೂ ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಆಗ ಇವನಿಗೆ ಹೆಲ್ಪ್ ಮಾಡೋದಕ್ಕೆ ಕೆಂಚೋ ಒಂದು ವೆಹಿಕಲ್ ನ ತಗೊಂಡ್ ಬರ್ತಾನೆ. ಇದರಿಂದ ಅಕಿರಾ ಜಾಂಬಿಸ್ ಗಳಿಂದ ಕೊಸುಗಿನ ಕಾಪಾಡೋದಕ್ಕೆ ಅಂತ ಮುಂದೆ ಬರ್ತಾನೆ. ಈ ಕಡೆ ಕೆಂಚೋಗಂತೂ ಎಷ್ಟೇ ಕಷ್ಟಪಟ್ರು ಆ ಶಾರ್ಕ್ ಅನ್ನ ತಡೆಯೋದಕ್ಕೆ ಆಗ್ತಿರೋದಿಲ್ಲ. ಇದರಿಂದ ವೆಹಿಕಲ್ ನ ಬಿಟ್ಟು ಒಂದು ಹೋಲ್ ಇಂದ ಅಕಿರಾ ಇರುವಂತ ಜಾಗಕ್ಕೆ ಬಂದು ತಲುಪ್ತಾನೆ. ಅದೇ ಸಮಯಕ್ಕೆ ಶಿಜುಕಾ ಕೂಡ 2 ಸ್ಪೀಕರ್ ಗಳನ್ನ ತಗೊಂಡ್ ಬರ್ತಾಳೆ. ಈ ಸ್ಪೀಕರ್ಸ್ ಗಳಿಂದ ಜಾಂಬಿಗಳನ್ನ ಅಟ್ರಾಕ್ಟ್ ಮಾಡ್ತಾ ಇವುಗಳನ್ನ ನೀರಿನ ಒಳಗಡೆ ಹಾಕ್ತಿದ್ದಂಗೆನೆ ಜಾಂಬಿಸ್ ಗಳು ಕೂಡ ನೀರಿನ ಒಳಗಡೆ ಬಿದ್ದೋಗ್ತವೆ. ಹಾಗೆ ಶಾರ್ಕ್ ಕೂಡ ಸಿಗಾಕೋಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ಇಲ್ಲೇ ಬಚ್ಚಿಟ್ಕೊಂಡಿದ್ದಂತ ಕೊಸುಗಿ ಹೊರಗಡೆ ಬಂದು ನಾನ್ ನಡ್ಕೊಂಡಿದ್ದಕ್ಕೆಲ್ಲ ಸಾರಿ ಅಂತ ಕೇಳ್ತಿರ್ತಾನೆ. ಅದೇ ಸಮಯಕ್ಕೆ ಶಾರ್ಕ್ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ನಂತರ ಅಕಿರಾ ಹೇಗಾದ್ರೂ ಮಾಡಿ ಅದನ್ನ ತಡಿಲೇಬೇಕು ಅಂತ ಕೈಯಿಂದನೇ ಫೈಟ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅದು ಸಾಧ್ಯ ಆಗ್ತಿರೋದಿಲ್ಲ. ಆಗ ಇದನ್ನೆಲ್ಲ ನೋಡ್ತಿರುವಂತ ಶಿಜುಕಾಗೆ ಒಂದು ಐಡಿಯಾ ಬಂದು ಬ್ಯಾಟ್ರಿಲಿ ಇದ್ದಂತ ಶೆಲ್ ಗಳನ್ನ ತೆಗೆದಿಟ್ಕೋತಾಳೆ. ಯಾಕೆಂತಂದ್ರೆ ಅಕಿರಾ ಹಾಕಿರೋದು ಒಂದು ಸ್ಪೆಷಲ್ ಆಗಿರುವಂತ ಸೂಟ್. ಈ ಶೆಲ್ ಗಳನ್ನ ಅವನು ಹಿಡ್ಕೊಂಡು ಶಾರ್ಕ್ಗೆ ಶಾಕ್ ಅನ್ನ ಕೊಟ್ರೆ ತುಂಬಾ ಜೋರಾಗಿ ಶಾಕ್ ಹೊಡೆಯುತ್ತೆ. ಆಗ ಅದನ್ನ ಸಾಯಿಸಬಹುದು ಅಂತ. ನಂತರ ಅಕಿರಾ ಕೂಡ ಶೆಲ್ಗಳು ಸಿಕ್ತಿದ್ದಂಗೆನೆ ಅದನ್ನ ಹಿಡ್ಕೊಂಡು ಪಂಚ್ ಮಾಡ್ತಿದ್ದಂಗೆನೆ ಇದು ಸತ್ತೋಗುತ್ತೆ. ಯಾಕೆಂತಂದ್ರೆ ಇದಕ್ಕೆ ಅಷ್ಟೊಂದು ಶಾಕ್ ಹೊಡೆದಿರುತ್ತೆ. ಕೊನೆಗೂ ಎಲ್ಲನೂ ಸರಿ ಹೋಗಿದ್ರಿಂದ ಇವ್ರು 3 ಜನ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ನಂತರ ನಮ್ಗೆ ತೋರಿಸ್ತಾರೆ ಇನ್ನೂ ಕೂಡ ಬದುಕಿರುವಂತ ಜನರು ಇವರಿಗೆ ಬೇಕಾಗಿರುವಂತ ವಸ್ತುಗಳನ್ನೆಲ್ಲ ತಗೊಂಡು ಇಲ್ಲಿಂದ ದೂರ ಹೋಗೋದಕ್ಕೆ ನೋಡ್ತಿರ್ತಾರೆ. ಆಗ ಇನ್ನೂ ಬದುಕಿರುವಂತ ಕೊಸುಗಿ ಬಂದು ಇವರೆಲ್ಲರಿಗೂ ಹೇಳ್ತಿರ್ತಾನೆ, ಯಾರು ಇಲ್ಲಿಂದ ಹೋಗ್ಬೇಡಿ, ಹೊರಗಡೆ ಹೋದ್ರೆ ನೀವು ಬದುಕೋದಿಲ್ಲ ಅಂತ. ಆಗ ಪ್ರೆಗ್ನೆಂಟ್ ಲೇಡಿ ಹಾಗೆ ಇವರ ಹಸ್ಬೆಂಡ್ ಹೇಳ್ತಾರೆ, ಇಲ್ಲ ನಾವೀಗ ಹೊರಗಡೆ ಹೋದ್ರು ಬದುಕಿರ್ತೀವಿ ಅನ್ನೋ ಧೈರ್ಯ ನಮ್ಗಿದೆ, ನಮ್ಮ ಮಗುಗೋಸ್ಕರನಾದ್ರೂ ಬದುಕಿರ್ತೀವಿ ಅಂತ ಹೇಳ್ತಾ ಎಲ್ಲರೂ ಇಲ್ಲಿಂದ ಹೊಟ್ಟೋಗ್ತಾರೆ. ಆಗ ಒಂಟಿಯಾಗಿರುವಂತ ಕೊಸುಗಿ ಅಕಿರಾಗೆ ಹೇಳ್ತಿರ್ತಾನೆ, ಪ್ಲೀಸ್ ನೀನಾದ್ರೂ ನನ್ನ ಜೊತೆ ಇರುವಂತ. ಆದ್ರೆ ಅದಕ್ಕೆ ಇವನು ಒಪ್ಕೊಳ್ಳೋದಿಲ್ಲ. ನನಗೆ ಹೇಗಿಷ್ಟನೋ ಹಾಗಿರೋದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾ ವ್ಯಾನ್ ನ ತಗೊಂಡು ಮುಂದೆ ಬಂದ್ಬಿಡ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಅಕಿರಾ ಇವರಿಬ್ರಿಗೆ ಹೇಳ್ತಾನೆ, ನಿಮ್ಮ ವಿಷಯ ಏನಿದೆ ಅದನ್ನು ಕೂಡ ಈ ಲಿಸ್ಟ್ ನಲ್ಲಿ ಬರೀರಿ ಅಂತ. ಆದ್ರಿಂದ ಮೊದ್ಲು ಕೆಂಚೋ ಬರೀತಾನೆ, ನಾನೊಬ್ಬ ಕಮಿಡಿಯನ್ ಆಗಿ ಜನರನ್ನೆಲ್ಲಾರನು ನಗಿಸ್ಬೇಕು ಅಂತ. ಹಾಗೆ ಶಿಜುಕಾ ಕೂಡ ಬರೀತಾಳೆ, ನಾನೊಬ್ಳು ಡಾಕ್ಟರ್ ಆಗಿ ಕಷ್ಟದಲ್ಲಿರುವಂತ ಜನರಿಗೆ ಹೆಲ್ಪ್ ಮಾಡ್ಬೇಕು ಅಂತ. ಇನ್ನು ಅಕಿರಾ ಆಸೆ ಏನು ಅಂತ ನಮ್ಗೆ ಗೊತ್ತೇ ಇದೆ, ಇವನು ಸೂಪರ್ ಹೀರೋ ಆಗಿ ಕಷ್ಟದಲ್ಲಿರುವಂತ ಜನರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಹೀಗೆ ಇವರೆಲ್ಲರೂ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.